ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮೊದಲ ವಿಡಿಯೋ ಇದು. ನನ್ನ ಈ ಗ್ರೋತ್ಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವೆಲ್ಲ ತಮ್ಮನೇಲಿ ನೋಡಿದ್ದೀರಾ. ಇವತ್ತಿನ ಟಾಪಿಕ್ಕು ಡಯಾಬಿಟೀಸ್. ಓಕೆ, ಜೆಸ್ಟೇಷನಲ್ ಡಯಾಬಿಟೀಸ್ ಇನ್ ಪ್ರೆಗ್ನೆನ್ಸಿಲಿ ಶುಗರು ನಾರ್ಮಲ್ ಒಂದು 60% ಮೆಂಬರ್ಸ್ಗೆ ಶುಗರ್ ಬರುತ್ತೆ. ಏನಕ್ಕೆ ಬರುತ್ತೆ ಮೀನ್ಸ್ ಇನ್ಸುಲಿನ್ ಲೆವೆಲ್ಲು ನಮಗೆ ಈ ಪ್ರೆಗ್ನೆನ್ಸಿಲಿ ಕಡಿಮೆ ಇರುತ್ತೆ, ಅದರಿಂದ ನಮಗೆ ಶುಗರ್ ಬರುತ್ತೆ. ಆ ಶುಗರ್ ಬಂದಾಗ ನನಗೆ ಯಾವ ರೀತಿ ಗೊತ್ತಾಯಿತು ಅಂದರೆ, ನಂದು ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಥರ ಶುಗರ್ ಇರಲಿಲ್ಲ. ಸೊ ನಾನು ನಾರ್ಮಲ್ ಆಗಿದ್ದೆ. ಎರಡನೇ ಪ್ರೆಗ್ನೆನ್ಸಿಲಿ 3 ಮಂತ್ಸ್ ಸ್ಕ್ಯಾನಿಂಗಲ್ಲಿ ನಾನು 3 ಮಂತ್ಸ್ ಟೆಸ್ಟ್ ಮಾಡಿಸಿದಾಗ 74 ಇತ್ತು, ಕಂಪ್ಲೀಟ್ಲಿ ನಾರ್ಮಲ್. 5 ಮಂತಲ್ಲಿ ಗ್ಲೂಕೋಸ್ನ ತೊಗೊಂಡು ಟೆಸ್ಟ್ ಮಾಡಿಸ್ತಾರೆ. ಅಂದರೆ ಗ್ಲೂಕೋಸ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದು 2 ಅವರ್ಸ್ ಆದಮೇಲೆ ನಾವು ಟೆಸ್ಟ್ ಮಾಡಬೇಕು. ಅದರಲ್ಲಿ 110 ಬಂತು. ಸೊ 110 ಬಂದಾಗ ಅಲ್ಲೂ ನಾರ್ಮಲ್ ಆಗಿತ್ತು. 5 ಮಂತ್ ಕಂಪ್ಲೀಟ್ ಆದಮೇಲೆ ನಂದು 6 ಮಂತ್ ಎಂಡಿಂಗ್ ಟೈಮಲ್ಲಿ ನಾನು ನಾರ್ಮಲ್ ಚೆಕಪ್ಗೆ ಹೋದಾಗ ಮ್ಯಾಮ್ ಏನು ಮಾಡಿದ್ರು, ನಂದು ಸ್ಟೊಮಕ್ನ ಚೆಕ್ ಮಾಡಬೇಕಾದ್ರೆ ವಾಟರ್ ಸರ್ಕಂಫರೆನ್ಸ್ ಮಗುವಿನ ಸುತ್ತ ಜಾಸ್ತಿ ಇದೆ. ಸೊ ಶುಗರ್ ಬರೋ ಚಾನ್ಸಸ್ ಇದೆ, ನಿಮಗೆ ಟ್ಯಾಬ್ಲೆಟ್ ತೊಗೋ, ಇಲ್ಲಾಂದರೆ ನನಗಿನ್ನೊಂದು 15 ಡೇಸ್ ಆದಮೇಲೆ ನಾನು ಬಂದು ನೋಡಬೇಕು ಅಂತ ಹೇಳಿದ್ರು. ಸೊ ನಾನಂದೆ ನಮ್ಮದು ತುಂಬ ದೂರ ಇತ್ತು. ನನ್ನ ಮನೆಯಿಂದ ಹಾಸನಲ್ಲಿ ನಾನು ತೋರಿಸಿದ್ದು. ಹಾಸನಲ್ಲಿ, ಸೊ ಇದು ನಾನು ಮೆನ್ಷನ್ ಮಾಡಲೇಬೇಕು, ನೀವು ಯಾರಾದರೂ ಹಾಸನವರಾಗಿದ್ದರೆ ಧನ್ಯ ಹಾಸ್ಪಿಟಲ್ ಸೀರಿಯಸ್ಲಿ ತುಂಬ ಒಳ್ಳೆ ಹಾಸ್ಪಿಟಲ್. ಮ್ಯಾಮ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ್ಯಂಡ್ ನರ್ಸಸ್ಸು ಸಹ ತುಂಬ ಫ್ರೆಂಡ್ಲಿ. ಅಲ್ಲಿ ನೀವು ಆರಾಮಾಗಿ ಚೆಕಪ್ ಮಾಡ್ಕೋಬೋದು. ನಾನು 6 ಮಂತ್ಸ್ ಎಂಡಿಂಗಲ್ಲಿ ಹೋದಾಗ ಮ್ಯಾಮ್ ಹೇಳಿದ್ರು, ಓಕೆ ನೀನು 15 ಡೇಸ್ ಆದಮೇಲೆ ಮತ್ತೆ ಬಾ ಅಂತ. ನಾನು ಅಂದೆ ಮ್ಯಾಮ್ ಇಲ್ಲ, ತುಂಬ ದೂರ ಇದೆ ಅಂದಾಗ, ಸರಿ ನೀನು ಅಲ್ಲೇ ಚೆಕ್ ಮಾಡಿಸಿ ನನಗೆ ರಿಪೋರ್ಟ್ ಸೆಂಡ್ ಮಾಡು, ನಾನು ನಾರ್ಮಲ್ಲ ಇಲ್ವಾ ಹೇಳ್ತೀನಿ ಅಂದರು. ಗ್ಲೂಕೋಸ್ ಟೆಸ್ಟ್ ಹೇಳಿದ್ರು ನನಗೆ ಮತ್ತೆ. ಸೊ ನಾನು ನಾರ್ಮಲ್ 15 ಡೇಸ್ ಆದಮೇಲೆ ನಾನು ಗ್ಲೂಕೋಸ್ ತೊಗೊಂಡು ಹೋಗಿ ಚೆಕ್ ಮಾಡಿಸಿದಾಗ ಐ ಥಿಂಕ್ 130 ಬಂತು ನಂದು ವ್ಯಾಲ್ಯೂ. ಮ್ಯಾಮಿಗೆ ಸೆಂಡ್ ಮಾಡಿದಾಗ ಮ್ಯಾಮ್ ಅಂದರು, ಓಕೆ ನಾರ್ಮಲ್ ಇದೆ, ಬಟ್ ನೀನು ಊಟದಲ್ಲಿ ಕಂಟ್ರೋಲ್ ಆಗಿರಬೇಕು. ಸೊ ಏನು ಡಯಟ್ ಚಾರ್ಟ್ನ ಫಾಲೋ ಮಾಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇನ್ನೊಂದು 15 ಡೇಸು ತುಂಬ ಕಂಟ್ರೋಲ್ ಆಗಿದ್ದೆ, ವಾಕ್ ಮಾಡ್ತಾಯಿದ್ದೆ. 15 ಡೇಸ್ ಆದಮೇಲೆ ಮತ್ತೆ ಚೆಕ್ ಮಾಡಿಸಿದಾಗ ಬಿಲೋ ಫಾಸ್ಟಿಂಗ್ ಶುಗರು, ಅಂದರೆ ನಾವು ಎದ್ದ ತಕ್ಷಣ ಏನೂ ತೊಗೊಳ್ಳೋಗಿಲ್ಲ, ಕಾಫಿ ಟೀ ಯಾವುದೇ ಥರ ಡ್ರಿಂಕ್ಸ್ ತೊಗೊಳ್ದೆ, ಏನೂ ತಿಂಡಿ ತಿನ್ನದೆ ಚೆಕ್ ಮಾಡಿಸೋದನ್ನ ಫಾಸ್ಟಿಂಗ್ ಅಂತಾರೆ. ಸೊ ಅದು 1 or 3 ಇತ್ತು. ತಿಂಡಿ ತಿಂದು 1.5 ಅವರ್ ಇಲ್ಲ 2 ಅವರ್ಸ್ ಆದಮೇಲೆ ಚೆಕ್ ಮಾಡ್ತಾರೆ. ಅದು ನನಗೆ ಐ ಥಿಂಕ್ 130 ಇತ್ತು. ಸೊ ಮ್ಯಾಮ್ಗೆ ಕೆಲವೊಂದು ಹಾಸ್ಪಿಟಲಲ್ಲಿ ಬಿಲೋ 95ನ ನಾರ್ಮಲ್ ಅಂತಾರೆ, ಇನ್ನು ಕೆಲವೊಂದು ಹಾಸ್ಪಿಟಲಲ್ಲಿ 100 ಬಿಲೋ ನಾರ್ಮಲ್. ಅದು ಲ್ಯಾಬ್ ಟು ಲ್ಯಾಬ್ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ತನ್ಯದಲ್ಲಿ ಹೇಗಿತ್ತು ಅಂದರೆ ಬಿಲೋ 95 ನಾರ್ಮಲ್ ಅಂತ. ಸೊ ಮ್ಯಾಮ್ ಹೇಳಿದ್ರು ನೀನು ಟ್ಯಾಬ್ಲೆಟ್ ತೊಗೋಬೇಕು ಅಂತ. ನೆಕ್ಸ್ಟ್ ಡೇ ನಾನು ಚೆಕಪ್ಗೆ ಹೋದೆ, ಟ್ಯಾಬ್ಲೆಟ್ ತೊಗೋಬೇಕು ಅಂತ ಅಂದರು. ನಾನಂದೆ ಮ್ಯಾಮ್ ತೊಗೊಳ್ಳೇಬೇಕಾ, ನಾರ್ಮಲ್ ಇದೆಯಲ್ಲ ಅಂತ. ಅವರು ಇಲ್ಲ ನಾರ್ಮಲ್ ಇಲ್ಲ, ನಿಂದು ಬಿಲೋ 95 ಇರಬೇಕು, ಬಟ್ ನಿಂದು 103 ಬರ್ತಾಯಿದೆ, 103.2 ಇತ್ತು. ಸೊ ತಿಂಡಿ ಆದಮೇಲೂ ಸಹ 130 ಬರ್ತಾಯಿದೆ, 120 ಒಳಗಡೆ ಇರಬೇಕು. ನಿನಗೆ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ನಿನಗಾಗಲಿ ನಿನ್ನ ಮಗುವಿಗಾಗಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ನೀನೇನಾದರೂ ತೊಗೊಂಡೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ಲೀಸ್ ಟ್ಯಾಬ್ಲೆಟ್ ತೊಗೋ ಅಂದರು. ನಾನು ಆದರೂ ಮ್ಯಾಮ್ ಇಲ್ಲ, ಇನ್ನೊಂದು 15 ಡೇಸ್ ನನಗೆ ಟೈಮ್ ಕೊಡಿ, ನಾನು ನಾರ್ಮಲಾಗಿ ಊಟ ತಿಂಡಿಲಿ ತುಂಬ ಕಂಟ್ರೋಲಾಗಿ ಟ್ರೈ ಮಾಡ್ತೀನಿ ಅಂತ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬಂದೆ. ಸೊ ನಾನು ಊಟ ತಿಂಡಿಲಿ ತುಂಬ ಅಂದರೆ ಶುಗರ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದೆ. ಯಾವುದೇ ಥರ ರೈಸ್ ಐಟಮ್ ನಾನು ತೊಗೊಳ್ತಾ ಇರಲಿಲ್ಲ. ಸೊ ಆ ಥರ ಇದ್ದು 15 ಡೇಸ್ ಆದಮೇಲೆ ಚೆಕ್ ಮಾಡಿದಾಗ ನಂದು ಐ ಥಿಂಕ್ ಬಿಲೋ 100 ಬಂದಿತ್ತು, ಅದು 98 ಏನೋ ಬಂದಿತ್ತು. ಸೊ ಇನ್ನೊಂದು ವ್ಯಾಲ್ಯೂ 115 ಏನೋ ಬಂದಿತ್ತು. ಸೊ 130ರಿಂದ 115 ಬಂದಿತ್ತು. ಸೊ ಅಲ್ಲಿ ನಾನು ಮತ್ತೆ ನಾರ್ಮಲ್ ಚೆಕಪ್ಗೆ ಹೋದೆ. ಅಲ್ಲಿ ಅವತ್ತು ಮ್ಯಾಮ್ ಇರಲಿಲ್ಲ, ಮ್ಯಾಮ್ ಬದಲು ಬೇರೆಯವರಿದ್ದರು. ಅವರಂದರು ಇದು ನಾರ್ಮಲ್ ಇದೆ, ಓಕೆ ನೀನು ಟ್ಯಾಬ್ಲೆಟ್ ಏನು ತೊಗೋಬೇಡ ಅಂದರು. ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ.
ಮತ್ತು ಇನ್ನೊಂದು 15 ಡೇಸ್ ಆದಮೇಲೆ ಮತ್ತೆ ನಾನೇ ಹೋಗಿ ಚೆಕ್ ಮಾಡಿಸ್ದೆ. ಅವರೇನು ಹೇಳಿರಲಿಲ್ಲ, ಬಟ್ ನನಗೆ ಶುಗರ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಭಯ ಆಗಿ ನಾನೇ ಚೆಕ್ ಮಾಡಿಸ್ದೆ. ಆಗ ಬಿಲೋ ತಿಂಡಿಗಿಂತ ಮುಂಚೆನೇ 118 ಬಂದಿತ್ತು. ಸೊ ಅಲ್ಲಿ ನನಗೆ ಭಯ ಆಯಿತು. ಓ ಇಲ್ಲ, ನಾನಿನ್ನು ಟ್ಯಾಬ್ಲೆಟ್ ತೊಗೋಬೇಕು. ಯಾಕೆ ಅಂದರೆ ನಾನು ಟ್ಯಾಬ್ಲೆಟ್ ತೊಗೊಂಡಿಂದ ನನ್ನ ಮಗುವಿನ ಒಂದು ಪಾರ್ಟ್ಸ್ ಮೇಲೆ ತುಂಬ ತೊಂದರೆ ಆಗುತ್ತೆ. ಸೊ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂದ್ಬಿಟ್ಟು 1 ವೀಕ್ ಟ್ಯಾಬ್ಲೆಟ್ ತೊಗೊಂಡೆ. ಅಷ್ಟರಲ್ಲಿ ನಂದು ಡೆಲಿವರಿ ಆಯಿತು. ಸೊ ಇದು ನನಗೆ ಶುಗರ್ ನನಗೆ ಯಾವ ರೀತಿ ಗೊತ್ತಾಯಿತು, ನಾನು ಹೇಗೆ ಪ್ರಿಕಾಷನ್ ಮಾಡಿದೆ, ಮೀನ್ಸ್ ನನ್ನ ಒಂದು ಶುಗರ್ದು ವ್ಯಾಲ್ಯೂ. ಸೊ ನೆಕ್ಸ್ಟ್ ನಾನು ನಿಮಗೆ ಶುಗರ್ ಇದ್ದರೆ ಯಾವ ರೀತಿ ಫುಡ್ನ ನೀವು ತೊಗೋಬೇಕು ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಮಗೆ ಪ್ರೆಗ್ನೆನ್ಸಿಲಿ ಶುಗರ್ ಬಂದಾಗ ನಾವು ಯಾವ ರೀತಿ ಫುಡ್ನ ತೊಗೋಬೇಕು ಅಂದರೆ, ಅನ್ನನ ಅವಾಯ್ಡ್ ಮಾಡಿ, ರೈಸ್ ಐಟಮ್ಸ್ನ, ಪಲಾವು, ಚಿತ್ರಾನ್ನ, ಯೂಶ್ವಲಿ ನಮ್ಮ ತಿಂಡಿಗಳು ಇದೇ ಥರ ಇರುತ್ತೆ. ನಾನು ಎಲ್ಲರ ಮನೇಲಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಮನೆಗಳಲ್ಲಿ ಇದೇ ಸಿಸ್ಟಮ್ ಇರುತ್ತೆ. ಪಲಾವ್, ಚಿತ್ರಾನ್ನ, ಇಡ್ಲಿ, ದೋಸೆ, ವಾಂಗಿಬಾತ್, ಬಿಸಿಬೇಳೆಬಾತ್ ಈ ಥರ ಐಟಮ್ಸ್ ಮಾಡ್ತೀವಿ. ರೊಟ್ಟಿನೇ ಕಡಿಮೆ ಮಾಡಿದ್ದೀವಿ ಸಿಟಿಲಿ ಎಷ್ಟೋ ಮನೇಲಿ. ಸೊ ನೀವೇನು ಮಾಡಿ, ಐಟಮ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ಅಂದರೆ ಅನ್ನದ ಐಟಮ್ ಬೇಡ, ರೊಟ್ಟಿ ಯೂಸ್ ಮಾಡಿ. ಶುಗರ್ಗೆ ಜೋಳದ ರೊಟ್ಟಿ ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳುತ್ತೆ. ನನಗೀಗ ನಾನೇನು ಮ್ಯಾಮ್ ಹತ್ರ ಪರ್ಮಿಷನ್ ತೊಗೊಂಡು ಬಂದು ನಾನು ಶುಗರ್ನ ಕಡಿಮೆ ಮಾಡ್ಕೋತೀನಿ ಅಂತ ಅದಾದಮೇಲೆ ಫುಲ್ ನಾನು ತೊಗೊಂಡಿರೋದೇ ಜೋಳದ ರೊಟ್ಟಿ. ಅದಕ್ಕೆ ಪಲ್ಯ ತೊಗೊಳ್ಳಿ. ಪಲ್ಯ ಯಾವ ಥರ ಪಲ್ಯ ನಿಮ್ಮ ಮನೇಲಿ ನೀವು ಏನು ಮಾಡ್ತಾರೋ ಅದನ್ನು ನೀವು ಪಲ್ಯ ಯೂಸ್ ಮಾಡಿ. ಬಟ್ ಅನ್ನದ ಐಟಮ್ ತೊಗೊಳಕ್ಕೆ ಹೋಗ್ಬಿಡಿ ಅಷ್ಟೇ. ನಾನು ಇಡ್ಲಿ ದೋಸೆ ಮಾಡಿದಾಗ ಇಡ್ಲಿ ದೋಸೆ ತಿನ್ಬೋದು, ಬಟ್ ನಾನೇನು ಮಾಡ್ತಾಯಿದ್ದೆ ಅಂದರೆ, ಮಾಮೂಲಿ ಈ ಸಿರಿಧಾನ್ಯ ಏನು ಬರುತ್ತೋ ಅದರಲ್ಲೇ ನಾನು ಇಡ್ಲಿ ದೋಸೆ ಮಾಡ್ಕೋತಾ ಇದ್ದೆ. ಅಲ್ಲಿ ನಾನು ಬೇರೆ ಯಾವುದೇ ರೀತಿ ಮಾಮೂಲಿ ಅಕ್ಕಿದು ಮಾಡ್ತಾರಲ್ಲ ಅದನ್ನು ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಸಿರಿಧಾನ್ಯದಲ್ಲೇ ಇಡ್ಲಿ ದೋಸೆ ಮಾಡ್ಕೋತಾ ಇದ್ದೆ. ಇಲ್ಲ ರವೆ ಇಡ್ಲಿ ಮಾಡಿದಾಗ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ನೀವು ಆ ಥರ ತೊಗೋಬೋದು. ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ಡ್ರೈ ಫ್ರೂಟ್ಸಿಂದ ಇವಾಗ ದ್ರಾಕ್ಷಿ ತಿಂದರೆ, ಖರ್ಜೂರ ತಿಂದರೆ ಅಂತ ಎಲ್ಲ ಅವಾಯ್ಡ್ ಮಾಡಬೇಡಿ. ಲಿಮಿಟೆಡಾಗಿ ತೊಗೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಎಷ್ಟು ಒಳ್ಳೆಯದಾದರೂ ನಾವು ತುಂಬ ತೊಗೊಂಡ್ರೆ ಅದು ಪ್ರಾಬ್ಲಮ್ಮೇ ಆಗುತ್ತೆ. ಸೊ ಬಾದಾಮಿ ನೀವು ತೊಗೋಬೋದು, ಪಿಸ್ತಾ ತೊಗೋಬೋದು, ವಾಲ್ನಟ್ಸ್ ತೊಗೋಬೋದು. ಇದೆಲ್ಲ ಲಿಮಿಟೆಡಾಗಿ ಡೈಲಿ ನೀರಲ್ಲಿ ಹಾಕಿ ಬೆಳಗ್ಗೆ ನೀವು ನಾರ್ಮಲಾಗಿ ಯೂಸ್ ಮಾಡ್ಬೋದು. ಇಲ್ಲ ಕೆಲವೊಬ್ಬರು 11 ಗಂಟೆ ಟೈಮಲ್ಲಿ ತಿಂತಾರೆ, ಬೆಳಗ್ಗೆ ತಿಂಡಿ ತಿಂದಾದಮೇಲೆ, ಆವಾಗಾದರೂ ನೀವು ತೊಗೋಬೋದು. ಫ್ರೂಟ್ಸು ಡೈಲಿ 2-3 ಫ್ರೂಟ್ಸ್ ಬೇಡ, ಯಾವುದಾದ್ರು ಒಂದು ಅದ್ರ ಜೊತೆ ಇನ್ನೊಂದು, ಆ ಥರ ಸಿಂಪಲ್ಲಾಗಿ ಫ್ರೂಟ್ಸ್ ತೊಗೊಳ್ಳೋದು ಬೆಟರು. ನಮ್ಮ ಮ್ಯಾಮೇನು ಫ್ರೂಟ್ಸ್ನ ನನಗೆ ಅವಾಯ್ಡ್ ಮಾಡು ಅಂತ ಅನ್ನಲಿಲ್ಲ. ಮ್ಯಾಮ್ನ ಕೇಳಿದ್ದಕ್ಕೆ ನೀನು ಡೈಲಿ 2 ಫ್ರೂಟ್ಸ್ ತೊಗೋಬೋದು ಅಂದರು. ಬಟ್ ನಾನೇ ಏನು ಮಾಡ್ತಾಯಿದ್ದೆ ಅಂದರೆ, ಯಾವುದಾದ್ರು ಒಂದಿನ ಸೇಬು, ಒಂದಿನ ದಾಳಿಂಬೆ ಈ ಥರ ತೊಗೋತಾ ಇದ್ದೆ. ಕಿತ್ಳೆಹಣ್ಣು ತೊಗೊಬೋದು, ಕಿತ್ಳೆಹಣ್ಣು ನಿಮಗೆ ಒಳ್ಳೆಯದು. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇವಾಗ ಶುಗರ್ ಬಂತು, ಓಕೆ, ನಾವು ಅದನ್ನು ಅವಾಯ್ಡ್ ಮಾಡೋಕ್ಕೆ ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಯೂಸ್ ಮಾಡ್ತಾರೆ. ಅದನ್ನು ಮಾಡಬೇಡಿ. ನಿಮಗೆ ಮೆಂತ್ಯ ಕಾಳು ಏನು ಮಾಡುತ್ತೆ ಅಂದರೆ, ನಮಗೆ ಯುಟರಸ್ ಕಾಂಟ್ರಾಕ್ಷನ್ನು ಬೇಗ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಮಗೆ ಡೆಲಿವರಿ ಟೈಮು ಹತ್ತಿರ ಬರುತ್ತೆ. ಅದು ಮೆಂತ್ಯ ಕಾಳನ್ನ ನಾವು ಪ್ರೆಗ್ನೆನ್ಸಿಲಿ ಯೂಸ್ ಮಾಡಬಾರ್ದು. ನಾನು ಮ್ಯಾಮ್ನ ಕೇಳಿದ್ದಕ್ಕೆ ಅವರು ಸಹ ಇದೇ ಹೇಳಿದ್ದು. ಮೆಂತ್ಯ ಕಾಳನ್ನ ನಾನು ಯಾರೋ ಒಬ್ಬರು ಹೇಳಿದ್ರು, ಇಲ್ಲ ನಮ್ಮ ಮಮ್ಮಿ ಏನೋ ಹೇಳ್ತು ಅಂದರೆ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ನನ್ನ ಮ್ಯಾಮ್ನೇ ಒಂದು ಸಲ ಕನ್ಫರ್ಮ್ ಮಾಡ್ಕೋತಾ ಇದ್ದೆ, ಮ್ಯಾಮ್ ಹಿಂಗೆ ಮೆಂತ್ಯ ಕಾಳು ಯೂಸ್ ಮಾಡ್ಬೋದಾ ಅನ್ನೋದಕ್ಕೆ, ಬೇಡ ಈ ಟೈಮಲ್ಲಿ ಬೇಡ ಅಂದರು. ಸೊ ನಾನು ಮೆಂತ್ಯನ ಅವಾಯ್ಡ್ ಮಾಡಿದೆ. ಯೂಸ್ ಮಾಡಬೇಡಿ. ನಿಮಗೆ ಇಲ್ಲ ನಾನು ಯೂಸ್ ಮಾಡ್ತೀನಿ ಅದು ಅನ್ಸಿದ್ರೆ ನಿಮ್ಮ ಮ್ಯಾಮ್ನ ನೀವು ಒಂದು ಸಲ ಕೇಳಿಬಿಟ್ಟು ಯೂಸ್ ಮಾಡಿ. ಆಮೇಲೆ ಒಂದೇ ಸಲ ಜಾಸ್ತಿ ಊಟ ತಿಂಡಿ ತಿನ್ನೋದು, ಬೆಳಗ್ಗೆ ತಿಂಡಿನೇ ಸ್ವಲ್ಪ ಜಾಸ್ತಿ, ಮಧ್ಯಾಹ್ನನೇ ಒಂದೇ ಸಲ ತಿನ್ನೋದು, ಆ ಥರ ಮಾಡಬೇಡಿ. ಲಿಮಿಟೆಡಾಗಿ ಯೂಸ್ ಮಾಡಿ. ತಿಂಡಿ, ಊಟ, ನೈಟ್ ಊಟ 3 ಅಷ್ಟೇ. ನಿಮಗೆ ಹಂಗೂ ಬೆಳಗ್ಗೆ ಸ್ವಲ್ಪ ಲಿಮಿಟೆಡಾಗಿ ತಿಂಡಿ, ಮಧ್ಯಾಹ್ನ ಲಿಮಿಟೆಡಾಗಿ ಊಟ ಮಾಡಿ. ಇಲ್ಲ ನನಗೆ ಅಷ್ಟು ಲಿಮಿಟೆಡಾಗಿರಲ್ಲ ಅಂದರೆ ಮತ್ತೆ 4 ಗಂಟೆಗೆ ಇನ್ನೊಂದು ಸಲ ಊಟ ಮಾಡಿ, ಓಕೆನಾ. ಇನ್ನು ಮೊಳಕೆ ಕಾಳು ಎಲ್ಲ ಯೂಸ್ ಮಾಡಿ. ಹೆಸ್ರು ಕಾಳು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಹೆಸ್ರು ಕಾಳು, ಬಟಾಣಿ ಕಾಳು, ತೊಗರಿ ಕಾಳು ಎಲ್ಲ ಕಾಳನ್ನೂ ಮೊಳಕೆ ಬರಿಸಿ ನೀವು ಯೂಸ್ ಮಾಡ್ಬೋದು. ಅದರಿಂದ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಹೆಲ್ತು, ನಿಮ್ಮ ಶುಗರ್ಗೆ ಅದು ನಿಮಗೆ ಎಫೆಕ್ಟ್ ಕೊಡೋಲ್ಲ. ವೆಜಿಟೇಬಲ್ಸ್ನ ತುಂಬ ಯೂಸ್ ಮಾಡಿ, ತರಕಾರಿಗಳನ್ನ ಯೂಸ್ ಮಾಡಿ. ಇವಾಗ ಮುದ್ದೆ ನಾವೇನು ಮಾಡ್ತೀವಿ ಒಂದೊಂದು ಸ್ವಲ್ಪ ಅಂದರೆ, ಇವಾಗ ಮುದ್ದೆ ಅದರಲ್ಲಿ ಇವಾಗ
ಕಡಲೆಕಾಳು ಏನಾದರೂ ಸಾಂಬಾರು ಮಾಡಿದ್ರೆ ತರಕಾರಿ ಇರಲ್ಲ, ಆ ಕಾಳೇ ಇರುತ್ತೆ. ಸೊ ನೀವು ಆ ಥರ ಮಾಡಬೇಡಿ, ತರಕಾರಿನ ತುಂಬ ಯೂಸ್ ಮಾಡಿ. ಮುದ್ದೆ, ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ, ಸ್ವಲ್ಪ ಅನ್ನ. ನಮಗೆ ಇಲ್ಲ, ನಮ್ಗೆ ಆ ಥರ ಸಿರಿಧಾನ್ಯ ಎಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಸ್ವಲ್ಪ ಅನ್ನ ಯೂಸ್ ಮಾಡ್ಬೋದು. ಬಟ್ ನೀವೇನಂದರೆ ಸಿರಿಧಾನ್ಯದಲ್ಲೇ ನಾರ್ಮಲಾಗಿ ಪಲಾವ್, ಬಿಸಿಬೇಳೆಭಾತ್ ಎಲ್ಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ಶುಗರ್ ಕಂಟ್ರೋಲಲ್ಲಿರುತ್ತೆ. ಸುಮ್ಮನೆ ಅನ್ನೆಸೆಸರಿ ಟ್ಯಾಬ್ಲೆಟ್ ತೊಗೊಳ್ಳೋದು ತಪ್ಪುತ್ತೆ. ಅಂದರೆ ಕೆಲವೊಬ್ಬರಿಗೆ, ನನಗೆ ಓಕೆ ಬಾರ್ಡ್ರಲ್ಲಿತ್ತು, ಸೊ ನಾನು ಅದರಿಂದ ಊಟ ತಿಂಡಿಲಿ ಕಂಟ್ರೋಲ್ ಮಾಡಿದೆ. ಕೆಲವೊಬ್ಬರಿಗೆ ಅವರು ಎಷ್ಟು ಊಟ ತಿಂಡಿ ಕಂಟ್ರೋಲಲ್ಲಿ ಮಾಡಿದ್ರು ಅವ್ರಿಗೆ ಶುಗರು ಬಾರ್ಡ್ರಲ್ಲೇ ಇರೋಲ್ಲ, ತುಂಬ ಜಾಸ್ತಿ ಇರುತ್ತೆ. ನೀವು ದಯವಿಟ್ಟು ನಿಮ್ಮ ಏನು ಕೊಡ್ತಾರೋ ಇನ್ಸುಲಿನ್ ಆಗ್ಬೋದು, ಟ್ಯಾಬ್ಲೆಟ್ ಆಗ್ಬೋದು, ನೀವು ನೀಟಾಗಿ ತೊಗೊಳ್ಳಿ. ಈ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ, ಅಯ್ಯೋ ಬಿಡು ಬೇಡ ತೊಗೊಳ್ಳೋದು ಅನ್ನೋ ಥರ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಈ ಟೈಮು ಏನು ಪ್ರೆಗ್ನೆನ್ಸಿ ಜರ್ನಿ ಒಂದು ತುಂಬ ಬ್ಯೂಟಿಫುಲ್ ಜರ್ನಿ. ಇದನ್ನು ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ, ಬಿ ಪಿ ಕೆಲವೊಬ್ರಿಗೆ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ. ಇಟ್ ವೇರಿ, ಒಬ್ಬರಿಂದ ಇನ್ನೊಬ್ಬರು. ಒಬ್ಬರು ಪ್ರೆಗ್ನೆನ್ಸಿಯಲ್ಲಿ ತುಂಬ ಚೆನ್ನಾಗಿರ್ತಾರೆ, ಇನ್ನೊಬ್ಬರು ಪ್ರೆಗ್ನೆನ್ಸಿ ಫುಲ್ ಈ ಥರನೇ ಇರುತ್ತೆ. ಸೊ ಯಾವುದೇ ಥರ ಟೆನ್ಷನ್ ತೊಗೊಳ್ಳದೆ ಹ್ಯಾಪಿಯಾಗಿರ್ರಿ. ಇದೊಂದು ಬ್ಯೂಟಿಫುಲ್ ಮೂಮೆಂಟು. ಪ್ರತಿಯೊಂದು ಮೂಮೆಂಟ್ನೂ ಎಂಜಾಯ್ ಮಾಡಿ. ನಿಮಗೆ ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಯಾವುದೇ ಥರ ಕ್ವಶನ್ ಇದ್ದರೂ ನೀವು ನನಗೆ ಕಮೆಂಟ್ ಮಾಡಿ, ನಾನು ನನಗೆ ಏನು ಗೊತ್ತೋ ಅದನ್ನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.